ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿಎಂ ಸಿದ್ದರಾಮಯ್ಯ ಮತ್ತು ಸಂಸದ ಅನಂತ್ ಕುಮಾರ್ ಹೆಗ್ಡೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಸ್ವಲ್ಪವೂ ಆಗಿ ಬರಲ್ಲ. ಸಿದ್ದರಾಮಯ್ಯರನ್ನ ಅನಂತ್ ಕುಮಾರ್ ಹೆಗ್ಡೆ ಸಿದ್ರಾಮುಲ್ಲಾ ಖಾನ್ ಅಂತ ಸಂಬೋಧಿಸಿದ್ರೆ, ಅನಂತ್ ಕುಮಾರ್ ಹೆಗ್ಡೆಗೆ ತಮ್ಮದೇ ಶೈಲಿಯಲ್ಲಿ ತಿರುಗೇಟು ಕೊಡ್ತಾರೆ ಸಿದ್ದರಾಮಯ್ಯ. ಹಾಗಿದ್ರೆ ಸಿದ್ದು ಮತ್ತು ಹೆಗ್ಡೆ ಪೈಕಿ ಯಾವ ವಿಚಾರದಲ್ಲಿ ಯಾರು ಹೆಚ್ಚು ತೂಗ್ತಾರೆ, ಯಾರು ಕಮ್ಮಿ ತೂಗ್ತಾರೆ ಅಂತ ಇಬ್ಬರನ್ನ ಅಕ್ಕಪಕ್ಕ ಕೂರಿಸಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಸಿದ್ದರಾಮಯ್ಯಗೆ 76 ವರ್ಷ ವಯಸ್ಸು, ಅನಂತ್ ಕುಮಾರ್ ಹೆಗ್ಡೆಗೆ 55 ವರ್ಷ. ಸೊ ಹೆಗ್ಡೆಗಿಂತ ಸಿದ್ದರಾಮಯ್ಯ 21 ವರ್ಷ ದೊಡ್ಡವರು. ಶಿಕ್ಷಣ: ಸಿದ್ದರಾಮಯ್ಯ BSc ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಸೆಕೆಂಡ್ PUC ವರೆಗೆ ಓದಿದ್ದಾರೆ. ಶಿಕ್ಷಣದ ವಿಚಾರದಲ್ಲೂ ಸಿದ್ದರಾಮಯ್ಯ ಹೆಚ್ಚು ತೂಗ್ತಾರೆ. ಜಾತಿ ಅಥವಾ ಸಮುದಾಯ: ಸಿದ್ದರಾಮಯ್ಯ ಹಿಂದೂ ಧರ್ಮದ ಕುರುಬ ಸಮುದಾಯದವರು, ಅನಂತ್ ಕುಮಾರ್ ಹೆಗ್ಡೆ ಹಿಂದೂ ಧರ್ಮದ ಬ್ರಾಹ್ಮಣ ಸಮುದಾಯದವರು. ಕ್ಷೇತ್ರ ಮತ್ತು ಹುದ್ದೆ: ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮೈಸೂರು ಜಿಲ್ಲೆ ವರುಣಾ ಕ್ಷೇತ್ರದ ಕಾಂಗ್ರೆಸ್ MLA. ಅನಂತ್ ಕುಮಾರ್ ಹೆಗ್ಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದ. ಗೆಲುವಿನ ಅಂತರ: ಸಿದ್ದರಾಮಯ್ಯ 2023ರ ವಿಧಾನಸಭೆ ಚುನಾವಣೆಯಲ್ಲಿ 46,163 ವೋಟ್ಗಳಿಂದ ಗೆದ್ದಿದ್ರು. ಮತ್ತೊಂದು ಕಡೆ ಅನಂತ್ ಕುಮಾರ್ ಹೆಗ್ಡೆ 2019ರ ಲೋಕಸಭಾ ಚುನಾವಣೆಯಲ್ಲಿ 4,79,649 ಮತಗಳ ಅಂತರದಿಂದ ಗೆದ್ದಿದ್ರು. ಆದ್ರೆ ವಿಧಾನಸಭೆಗಿಂತ ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿರುತ್ತೆ. ಹೀಗಾಗಿ ಫಲಿತಾಂಶವನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಿದ್ರೇನೆ ಉತ್ತಮ. ಅಂದ್ಹಾಗೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಲ್ಲಿ ವೋಟ್ ಹಾಕಿದ ಒಟ್ಟು ಮತದಾರರಲ್ಲಿ 60.09% ಜನ ಸಿದ್ದರಾಮಯ್ಯಗೆ ವೋಟ್ ಹಾಕಿ ಗೆಲ್ಸಿದ್ರು. ಅತ್ತ 2019ರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 68.15% ಜನ ಅನಂತ್ ಕುಮಾರ್ ಹೆಗ್ಡೆಗೆ ವೋಟ್ ಹಾಕಿ ಗೆಲ್ಸಿದ್ರು. ಸೊ ಹೆಚ್ಚು ಅಂತರದ ಗೆಲುವು ಅನಂತ್ ಕುಮಾರ್ ಹೆಗ್ಡೆದು. ಚುನಾವಣಾ ಅನುಭವ: ಸಿದ್ದರಾಮಯ್ಯ 1980ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ MLA ಆಗಿ, ಹಲವು ಬಾರಿ ಮಂತ್ರಿಯಾಗಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಜೊತೆಗೆ 2 ಸಲ ವಿಧಾನಸಭೆ, 2 ಸಲ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ 1996ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 6 ಬಾರಿ ಸಂಸದರಾಗಿ, 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ 1 ಸಲ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಸಿದ್ದರಾಮಯ್ಯ ವಿರುದ್ಧ 13 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ಸಿದ್ದು ವಿರುದ್ಧ. ಪತ್ನಿ ಮತ್ತು ಕುಟುಂಬ: ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಇವರಿಗೆ 2 ಗಂಡು ಮಕ್ಕಳು, ರಾಕೇಶ್ ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯ. ರಾಕೇಶ್ 2016ರಲ್ಲಿ ನಿಧನರಾದ್ರು. ಇನ್ನು ಅನಂತ್ ಕುಮಾರ್ ಹೆಗ್ಡೆ ಪತ್ನಿ ಹೆಸರು ಶ್ರೀರೂಪಾ ಹೆಗ್ಡೆ. ಇವರಿಗೆ ಆಶುತೋಷ್ ಹೆಗ್ಡೆ ಎಂಬ ಮಗ ಮತ್ತು ರುಷಾಲಿ ಹೆಗ್ಡೆ ಎಂಬ ಮಗಳಿದ್ದಾಳೆ. ಚಿನ್ನಾಭರಣ: ಸಿದ್ದರಾಮಯ್ಯ ಕುಟುಂಬದ ಬಳಿ 1.5 kg ಚಿನ್ನ, 12 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 97 ಲಕ್ಷ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ 400 ಗ್ರಾಂ ಚಿನ್ನವಿದೆ. ಇದರ ಮೌಲ್ಯ 10 ಲಕ್ಷ. ಚಿನ್ನಾಭರಣಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಹೆಚ್ಚು ತೂಗ್ತಾರೆ. ವೈಯಕ್ತಿಕ ವಾಹನ: ಸಿದ್ದರಾಮಯ್ಯ ಕುಟುಂಬದ ಬಳಿ ಇನೋವಾ ಕ್ರಿಸ್ಟಾ ಕಾರಿದೆ. ಇದರ ಮೌಲ್ಯ 28 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ ಮಾರುತಿ ಸುಜುಕಿ SX4 ಮತ್ತು ಮಾರುತಿ ಸೆಲಾರಿಯೋ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 15.11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸ್ವಂತ ಮನೆ: ಸಿದ್ದರಾಮಯ್ಯ ಕುಟುಂಬದ ಬಳಿ 3 ಸ್ವಂತ ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 6.20 ಕೋಟಿ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ 5 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 2.63 ಕೋಟಿ. ಕೃಷಿ ಜಮೀನು: ಸಿದ್ದರಾಮಯ್ಯ ಕುಟುಂಬವು ಮೈಸೂರು ಜಿಲ್ಲೆಯಲ್ಲಿ 8 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.29 ಕೋಟಿ ರೂಪಾಯಿ.
ಅನಂತ್ ಕುಮಾರ್ ಹೆಗ್ಡೆ ಕುಟುಂಬವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 14 ಎಕರೆ ಕೃಷಿ ಜಮೀನು ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 78.60 ಲಕ್ಷ. ಕೃಷಿಯೇತರ ಭೂಮಿ. ಸಿದ್ದರಾಮಯ್ಯ ಕುಟುಂಬದ ಬಳಿ ಮೈಸೂರು ಜಿಲ್ಲೆಯಲ್ಲಿ ಒಂದು ಕಡೆ ಕೃಷಿಯೇತರ ಸೈಟು ಇದೆ. ಇದರ ಮೌಲ್ಯ ಬರೋಬ್ಬರಿ 8.33 ಕೋಟಿ. ಹೆಗ್ಡೆ ಕುಟುಂಬದ ಬಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ಕಡೆ ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 52 ಲಕ್ಷ. ವಾಣಿಜ್ಯ ಕಟ್ಟಡ. ಸಿದ್ದರಾಮಯ್ಯ ಕುಟುಂಬವು ಬೆಂಗಳೂರಲ್ಲಿ ಒಂದು ವಾಣಿಜ್ಯ ಕಟ್ಟಡ ಹೊಂದಿದೆ. ಇದರ ಮೌಲ್ಯ ಬರೋಬ್ಬರಿ 7.33 ಕೋಟಿ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸಾಲ ಕೊಟ್ಟಿರೋದು. ಸಿದ್ದರಾಮಯ್ಯ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 10 ಕೋಟಿಯಷ್ಟು ಸಾಲ ಕೊಟ್ಟಿದೆ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬ 44 ಲಕ್ಷ ರೂಪಾಯಿ ಸಾಲ ಕೊಟ್ಟಿದೆ. ಹೆಚ್ಚು ಸಾಲ ಕೊಟ್ಟಿರೋದು ಸಿದ್ದು ಫ್ಯಾಮಿಲಿ. ಸಾಲ ಮಾಡಿರೋದು. ಸಿದ್ದರಾಮಯ್ಯ ಕುಟುಂಬವು 23 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಹೆಗ್ಡೆ ಕುಟುಂಬವು 4 ಕೋಟಿಯಷ್ಟು ಸಾಲ ಉಳಿಸಿಕೊಂಡಿದೆ. ಹೆಚ್ಚು ಸಾಲ ಮಾಡಿರೋದು ಸಿದ್ದು ಕುಟುಂಬ. ಒಟ್ಟು ಆಸ್ತಿ. ಸಿದ್ದರಾಮಯ್ಯ ತಮ್ಮ ಕುಟುಂಬದ ಒಟ್ಟು ಆಸ್ತಿ 51.93 ಕೋಟಿ ಅಂತ 2023ರ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಘೋಷಿಸಿಕೊಂಡಿದ್ರು. ಅನಂತ್ ಕುಮಾರ್ ಹೆಗ್ಡೆ ತಮ್ಮ ಕುಟುಂಬದ ಒಟ್ಟು ಆಸ್ತಿ 8.47 ಕೋಟಿ ಅಂತ 2019ರಲ್ಲಿ ಘೋಷಿಸಿಕೊಂಡಿದ್ರು. ಇದರರ್ಥ ಹೆಗ್ಡೆಗಿಂತ ಸಿದ್ದು ಕುಟುಂಬ 5-6 ಪಟ್ಟು ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಸಿದ್ದರಾಮಯ್ಯ ಕುಟುಂಬದ 51 ಕೋಟಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿರೋ ಸಾಲ. ಬರೋಬ್ಬರಿ 10 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ ಕುಟುಂಬದ 8 ಕೋಟಿ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್, ಡಿಬೆಂಚರ್ಗಳದ್ದು. 3.18 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಆದಾಯ. ಸಿದ್ದರಾಮಯ್ಯರ ವಾರ್ಷಿಕ ಆದಾಯ 20.49 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ 1.70 ಲಕ್ಷ, ದಿನಕ್ಕೆ 5,600 ಆಗುತ್ತೆ. ಅನಂತ್ ಕುಮಾರ್ ಹೆಗ್ಡೆಯ ವಾರ್ಷಿಕ ಆದಾಯ 4.14 ಲಕ್ಷ. ಅಂದ್ರೆ ತಿಂಗಳಿಗೆ 34,500, ದಿನಕ್ಕೆ 1,150 ರೂಪಾಯಿ ಆಗುತ್ತೆ. ಹೆಚ್ಚು ಆದಾಯ ಇರೋದು ಸಿದ್ದರಾಮಯ್ಯಗೆ. ಸೊ ಫ್ರೆಂಡ್ಸ್, ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಮತ್ತು ಅನಂತ್ ಕುಮಾರ್ ಹೆಗ್ಡೆ ಪೈಕಿ ಯಾವ ವಿಚಾರದಲ್ಲಿ ಯಾರು ಹೆಚ್ಚು ತೂಗ್ತಾರೆ, ಯಾರು ಕಮ್ಮಿ ತೂಗ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಒಳ್ಳೆ ಲೀಡರ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.